TNIT Face of the Year Male Anchor Kannada goes to ದಕ್ಷಿಣ ಭಾರತ ಮಾಧ್ಯಮ ಪ್ರಶಸ್ತಿ 2025 ಕನ್ನಡ ಕಲಾದೇಗುಲ ಶ್ರೀನಿವಾಸ್. ಕಲಾದೇಗುಲ ಶ್ರೀನಿವಾಸ್ ಅವರನ್ನ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಕನ್ನಡದ ಸುದ್ರೂಪಿ ನಿರೂಪಕರು ಅನೇಕ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡಿದ್ದಾರೆ. ಅದು ಯಾವುದೇ ರೀತಿಯಾದಂತಹ ಕಾರ್ಯಕ್ರಮಗಳಾಗಿರಬಹುದು, ರಾಜಕೀಯದ ಕಾರ್ಯಕ್ರಮಗಳಾಗಿರ್ಬೋದು, ಸಿನಿಮಾ ಕುರಿತಾಗಿರುವಂತಹ ಕಾರ್ಯಕ್ರಮಗಳಾಗಿರ್ಬೋದು, ಕಲೆಯ ಕುರಿತಾಗಿರುವಂತಹ ಕಾರ್ಯಕ್ರಮಗಳಾಗಿರ್ಬೋದು. ನಾನು ಶ್ರೀನಿವಾಸ್ ಒಂದೇ ವೇದಿಕೆಯನ್ನು ಕೂಡ ಹಂಚ್ಕೊಂಡಿದ್ದೀವಿ. ಬಹಳಷ್ಟು ಅವರಿಂದ ಕಲಿತಿದ್ದೀವಿ ಸಹ. ಶ್ರೀನಿವಾಸ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅವರ ಕಲಾದೇಗುಲ ಸಂಸ್ಥೆಯಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೂಡ ನೆರವೇರಿಸಿಕೊಡ್ತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಟು ಕಲಾದೇಗುಲ ಶ್ರೀನಿವಾಸ್. TNIT Face of the Year Anchor Male. ಭಾಳ ಖುಷಿ ಅನಿಸುತ್ತೆ ವೇದಿಕೆಯಲ್ಲಿ. 2-3 ವಿಚಾರ. ಮಾಧ್ಯಮ ಅಂದಿದ ತಕ್ಷಣ ಎಲ್ಲರನ್ನೂ ತೋರಿಸ್ತಾರೆ, ಆದರೆ ಮಾಧ್ಯಮ ನಮ್ಮಂಥ ಹಿಂದೆ ನಿಂತು ಕೆಲಸ ಮಾಡುವಂಥವ್ರನ್ನ ಮಾತ್ರ ತೋರಿಸೋದಲ್ಲ, ಮುಂಬೆಳಕಿಗೆ ಬರುವಂಥವ್ರನ್ನೂ ತೋರಿಸ್ತಾರೆ ಅನ್ನೋದಕ್ಕೆ TNIT ಇವತ್ತು ಮಾಧ್ಯಮದ ಮುಖವಾಗಿದೆ. ಸೊ ಹಾಗಾಗಿ ರಘು ಭಟ್ ಆ್ಯಂಡ್ ಟೀಮ್, ನಾನು ಎಲ್ರಿಗೂ ಕೂಡ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸ್ಪೆಷಲಿ ಟೀಮ್ನ ಜೊತೆಲಿದ್ದಂಥ ಮೀರಾಗೆ ಥ್ಯಾಂಕ್ ಯು. ಆ್ಯಂಡ್ ಅಫ್ಕೋರ್ಸ್ ಜೂರಿ ಮೆಂಬರ್ಸ್ನಲ್ಲಿ ಡಾಕ್ಟರ್ ನಿರ್ಮಲಾ ಎಲಿಗಾರ್ ಮ್ಯಾಮ್ ಜೊತೆಲಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಈಗ ಪ್ರಸ್ತುತ ದೂರದರ್ಶನ ಚಂದನ ವಾಹಿನಿಯಲ್ಲಿ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ಬೇಕಾದ್ರೆ ಐ ಥಿಂಕ್ ಪ್ರಿಯಾಂಕಾ ಮ್ಯಾಮ್ ಇಲ್ಲಿದ್ದಾರೆ, ನಿಮ್ಮ ಇಂಟರ್ವ್ಯೂ ಮಾಡಿದ್ದಿರ್ಬೋದು. ಸರ್ ನಾಗಾಭರಣ ಸರ್, ನೀವಿದ್ದ ಸಾಕಷ್ಟು ವೇದಿಕೆಗಳಲ್ಲಿ ನಿರೂಪಣೆ, ಆ್ಯಂಡ್ ಅಫ್ಕೋರ್ಸ್ ಕಾವ್ಯ ಶಾ ಜೊತೆಗೆ ನಿರೂಪಣೆ ಮಾಡಿದ್ದಿರ್ಬೋದು, ಆ್ಯಂಡ್ ಅನುಷಾ ನಿಮ್ಮ ಜೊತೆಗೂ ಕೂಡ ನಿರೂಪಣೆ ಮಾಡಿದ್ದು. ಆ್ಯಂಡ್ ಇಲ್ಲಿ ನನಗೆ ಖುಷಿ ಆಗ್ತಾ ಇರೋದೇನಂತ ಹೇಳಿದ್ರೆ, ಮಾಧ್ಯಮದ ಮುಖವಾಗಿ ನಾವೆಲ್ಲ ನಿರೂಪಕರಾಗಿ ನಿಂತು ಮಾತನಾಡೋದು ಒಂದು ಕಡೆ ಆದರೆ, ಇವತ್ತು ಆ ಚಿತ್ರರಂಗ ಬೇರೆ ಬೇರೆ ಕ್ಷೇತ್ರದವರು ಕೂಡ ನಾವು ಪರಿಚಯ ಮಾಡಿಕೊಡೋದಕ್ಕೆ ವೇದಿಕೆ ಮಾಡಿಕೊಡೋದಿದೆಯಲ್ಲ, ಅದು ಐ ಥಿಂಕ್ ಮಾಧ್ಯಮ ಇನ್ನೊಂದು ದೊಡ್ಡ ಅಸ್ತ್ರವಾಗಿದೆ. ಅದರ ಜೊತೆಗೆ ಆಗಲೇ ಮಾತಾಡ್ತಾ ಹೇಳ್ತಾ ಇದ್ರು, ಇವತ್ತು ಮಾಧ್ಯಮ ಅವನತಿಯ ಅಂಚಿನಲ್ಲಿ ಇಳಿತಾ ಇದೆ. ಯಾಕಂದರೆ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಅಂತ. ಬಟ್ ಅದೇನೇ ಇರಲಿ, ಇವತ್ತು ಯಾವತ್ತೂ ಕೂಡ ಜೀವಂತವಾಗಿ ನಿಲ್ಲುವಂಥ ಮಾಧ್ಯಮ ಇದು. ಆ ಮಾಧ್ಯಮಕ್ಕೊಂದು ಶಕ್ತಿಯಾಗಿರೋದು TNIT. ನಾನು ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಬಿಕಾಸ್ ಒಂದು ಕಾರ್ಯಕ್ರಮವನ್ನು ಸಂಘಟನೆ ಮಾಡಬೇಕಾದ್ರೆ ಇಟ್ ಈಸ್ ನಾಟ್ ಸೋ ಈಸಿ. ಇದು 8ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಆ 8ನೇ ವರ್ಷದ ಈ ಸಕ್ಸಸ್ಫುಲ್ ಗ್ರ್ಯಾಂಡ್ ಇವೆಂಟಿಗೆ ಆ್ಯಂಡ್ ಪ್ಲಸ್ ನನ್ನನ್ನು ಆಯ್ಕೆ ಮಾಡಿಕೊಟ್ಟಿದ್ದಕ್ಕೆ ಅದಕ್ಕೆ ನಾನು ಎಲ್ರಿಗೂ ಕೂಡ ಧನ್ಯವಾದ ಹೇಳ್ತಾ ಇದ್ದೀನಿ. ಮತ್ತು ನನ್ನ ಇಡೀ ಕುಟುಂಬ, ಮಾಧ್ಯಮದ ಬೇರೆ ಬೇರೆ ಚಾನಲ್ಗಳಲ್ಲಿ ಕೆಲಸ ಮಾಡಿದೆ ನಾನು, ಆ ಎಲ್ಲ ಚಾನಲ್ಗಳಿಗೆ ಧನ್ಯವಾದ ಹೇಳ್ತೀನಿ. ಅಫ್ಕೋರ್ಸ್ ನನ್ನ ಪೇರೆಂಟ್ಸು, ನನ್ನ ವೈಫ್ ಅನಿತಾ ಬಂದಿದ್ದಾಳೆ, ನನ್ನ ಮಗಳು ಶ್ರೀನಿತಾ ಇದ್ದಾಳೆ. ಸೊ ನಾನು ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಫ್ಕೋರ್ಸ್ ಮಾಧ್ಯಮ ಅಂದಿದ ತಕ್ಷಣ, ಸಿನಿಮಾಗಳನ್ನ ಜ್ಞಾಪಿಸ್ಕೊಂಡಿದ್ದ ತಕ್ಷಣ, ನಾನು ಎಷ್ಟೇ ಕಾರ್ಯಕ್ರಮಗಳನ್ನು ಮಾಡಿ ಎಷ್ಟೇ ವಾಯ್ಸ್ ಕೊಟ್ಟಿದ್ರು ಕೂಡ KGF ಸಿನಿಮಾಯಿಂದ ನನ್ನನ್ನು ಸ್ಪೆಷಲಾಗಿ ಗುರ್ಸೋದಕ್ಕೆ ಶುರು ಮಾಡಿದ್ರು. ಎಲ್ಲಿ ಅಂತ ಹೇಳಿ ಪ್ರಾಬ್ಲಿ ನೀವೆಲ್ಲರೂ ಕೂಡ ಸರ್ಪ್ರೈಸ್ ಆಗ್ತಿರ್ತೀರಾ. ಸೊ ಅಲ್ಲಿಂದ ಡಿಸ್ಕ್ಲೇಮರಲ್ಲಿ ಬರೋ ವಾಯ್ಸ್ ನಂದಿದೆ. ಆ ವಾಯ್ಸ್ ತುಂಬ ಸಿನಿಮಾಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಬಂತು. ಧೂಮ್ರಪಾನ ಎಂದೇ ಬಿಟ್ಟು ಬಿಡಿ, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ಸ್ ಫಾರ್ ದಿಸ್ ಬ್ಯೂಟಿಫುಲ್ ಅವಾರ್ಡ್. ಥ್ಯಾಂಕ್ ಯು ಸರ್.